2024-25 ಆರ್ಥಿಕ ವರ್ಷದ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ 5 ಪ್ರಮುಖ ಅಂಶಗಳನ್ನು ಒಳಗೊಂಡಿರತಕ್ಕಂಥ ಪ್ರಮುಖವಾದ ವಿಷಯಗಳಿದ್ದಾವೆ. ಪ್ರಧಾನಮಂತ್ರಿಗಳ ಚಿಂತನೆ ವಿಕಸಿತ ಭಾರತ ಅಂತಕ್ಕಂಥದ್ದು ಒಂದು ಭಾಗ. ಅದರ ಜೊತೆಗೆ 2047ಕ್ಕೆ 100 ವರ್ಷಗಳನ್ನು ಸ್ವಾತಂತ್ರ್ಯ ಬಂದ ನಂತರದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಮೃತ ಕಾಲವನ್ನು ನಾವು ಈ ದೇಶದ ಜನತೆಗೆ ನೀಡಬೇಕು ಅಂತಕ್ಕಂಥ ಮತ್ತೊಂದು ಅವರ ಒಂದು ದೂರದೃಷ್ಟಿಯ ಭಾವನೆಗಳನ್ನು ಇಟ್ಕೊಂಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಕಳೆದ 10 ವರ್ಷಗಳ ಅವರ ಆಡಳಿತದಲ್ಲಿ, ಪ್ರಧಾನಮಂತ್ರಿಗಳ ನೇತೃತ್ವ ಆಡಳಿತದಲ್ಲಿ ಎರಡನೇ ಅವಧಿಗೆ ಆರ್ಥಿಕ ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು 7ನೇ ಬಜೆಟ್ನಲ್ಲಿ ಮಂಡನೆ ಮಾಡಿದ್ದಾರೆ. ಈ ಒಂದು ಬಜೆಟ್ನ ಪ್ರಮುಖ ಅಂಶಗಳು ಈ ಚುನಾವಣೆಯ ನಂತರ, ಲೋಕಸಭೆ ಚುನಾವಣೆಯ ನಂತರದ ಜನತೆಯ ಒಂದು 3ನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿಯವರು ದೇಶದ ಜನತೆಯ ಆಶೀರ್ವಾದದ ಮುಖಾಂತರ ಅಧಿಕಾರಕ್ಕೆ ಬಂದಿದ್ದಾರೆ. ಪ್ರಮುಖವಾಗಿ 5 ಕಾರ್ಯಕ್ರಮಗಳಿಗೆ ಒತ್ತು ಕೊಡಬೇಕು ಅಂತಕ್ಕಂಥದ್ದು ಇವತ್ತಿನ ಪ್ರಮುಖವಾದಂಥ ಬಜೆಟಿನ ಮುಖ್ಯಾಂಶಗಳಿದೆ. ಒಂದು ನಿರುದ್ಯೋಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಆ ನಿರುದ್ಯೋಗವನ್ನು ನಿವಾರಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಶಿಕ್ಷಣಕ್ಕೆ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ಗೆ, ಕೌಶಲ್ಯದ ತರಬೇತಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಮತ್ತು ಎಂಪ್ಲಾಯ್ಮೆಂಟ್ ಜನರೇಷನ್, ಅದು ಮೊದಲನೆಯ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕನಸೇನಿದೆ. ಈ ಬಾರಿ ಕನಿಷ್ಠ 4 ಲಕ್ಷ ಉದ್ಯೋಗವನ್ನು ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಇದು ಒಂದು ಪ್ರಮುಖವಾದಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಅಡಿಯಲ್ಲಿ ಹಲವಾರು ರೀತಿಯ ಇನ್ಸೆಂಟಿವ್ಗಳನ್ನು ಘೋಷಣೆ ಮಾಡಿದ್ದಾರೆ. ಅದೆಲ್ಲವನ್ನು ನಾನು ಬಿಡಿಸಿ ಹೇಳಬೇಕಾಗಿಲ್ಲ, ಬಹುಶಃ ನಿಮ್ಮ ಹತ್ರದ ಮಾಹಿತಿಗಳು ಇದೆ. ಮತ್ತು ಈ ಬಾರಿ ವಿಶೇಷವಾದಂಥ ರೀತಿಯಲ್ಲಿ MSMEಗಳಿಗೆ ದೊಡ್ಡ ಮಟ್ಟದ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಒಂದು ನಿರ್ಧಾರ ನರೇಂದ್ರ ಮೋದಿಯವರ ಕಲ್ಪನೆಯೇ ಇದು ಸಹ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕಾರಣ, ಇವತ್ತಿನ ಯಾವೊಂದು ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಹಲವಾರು ರೀತಿಯ ಒಂದು ಟೆಕ್ನಾಲಜಿಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ಮಾಹಿತಿ ತಂತ್ರಜ್ಞಾನದ ಜೊತೆಯಲ್ಲಿ ಸಣ್ಣ ಪುಟ್ಟ ಉದ್ಯೋಗಗಳನ್ನು ಇವತ್ತು ಸೃಷ್ಟಿಯಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ, ಯಾಕೆಂದರೆ MSMEಗಳಲ್ಲಿ ಲಕ್ಷಾಂತರ ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ಇರತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಅವರುಗಳಿಗೆ ಆರ್ಥಿಕ ಶಕ್ತಿಯನ್ನು MSMEಗಳಿಗೆ ತುಂಬಬೇಕು ಅಂತಕ್ಕಂಥದ್ದು ಮತ್ತು ಅವರ ಒಂದು MSMEಗಳ ಕಾರ್ಯದಲ್ಲಿ
ಹಣಕಾಸಿನ ಒಂದು ಸಮಸ್ಯೆಗಳಾಗಿ ಎನ್ ಪಿ ಎ ಆಗ್ತಕ್ಕಂಥ ಒಂದು ಸನ್ನಿವೇಶಗಳಲ್ಲೂ ಸರ್ಕಾರ ಯಾವ ರೀತಿ ಇವತ್ತು ಬ್ಯಾಂಕಿನ ಸಿಸ್ಟಮ್ನಲ್ಲಿ ಸಮಸ್ಯೆಗಳಿದೆ ಅದಕ್ಕೂ ಪರಿಹಾರಗಳನ್ನು ಕಲ್ಪಿಸ್ತಕ್ಕಂಥದ್ರ ಮುಖಾಂತರ ಆರ್ಥಿಕ ನೆರವುಗಳನ್ನು ಕೊಡೋದ್ರ ಮುಖಾಂತರ ಎಮ್ ಎಸ್ ಎಮ್ ಇಗಳಿಗೆ ದೊಡ್ಡ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡಿದ್ದಾರೆ. ಅವರ ಮತ್ತೊಂದು ಪ್ರಮುಖವಾದಂಥ ಯೋಜನೆ ಇವತ್ತು ನಗರ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಮನೆಗಳ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು. ಆ ಮನೆಗಳ ನಿರ್ಮಾಣಕ್ಕೂ ಸಹ ಹೆಚ್ಚಿನ ಒಂದು ಆರ್ಥಿಕ ನೆರವುಗಳನ್ನು ಕೊಟ್ಟು ಈ ಒಂದು ಬಜೆಟ್ನಲ್ಲಿ ದೇಶದಾದ್ಯಂತ ವಸತಿಯ ಸೌಲಭ್ಯಗಳು ಇವತ್ತು ನಗರ ಪ್ರದೇಶ ಗ್ರಾಮೀಣ ಪ್ರದೇಶದಲ್ಲಿ ದೊರಕಬೇಕು ಅಂತಕ್ಕಂಥದ್ದು ಮತ್ತೊಂದು ಪ್ರಮುಖವಾದಂಥ ಅಂಶ. ಎಲ್ಲದಕ್ಕಿಂತ ಪ್ರಮುಖವಾಗಿ ನಮ್ಮ ಕೃಷಿ ವಲಯಕ್ಕೆ ಈ ಬಾರಿ ಹಲವಾರು ರೀತಿಯಲ್ಲಿ ರಿಸರ್ಚ್ಗಳನ್ನು ಇವತ್ತು ಯಾವ ರೀತಿಯಲ್ಲಿ ಇವತ್ತು ಪ್ರೋತ್ಸಾಹ ಕೊಡಬೇಕು ರಿಸರ್ಚ್ ಮಾಡಲಿಕ್ಕೆ, ಅದರ ಮುಖಾಂತರ ತೋಟಗಾರಿಕೆ ಬೆಳೆ ಇರ್ಬೋದು, ಕೃಷಿ ಬೆಳೆ ಇರ್ಬೋದು, ಎಮ್ ಎಸ್ ಎಮ್ ಇಗಳದೊಂದು ಭಾಗ ಈಗಾಗಲೇ ಘೋಷಣೆ ಮಾಡಿರ್ತಕ್ಕಂಥದ್ದು ಮತ್ತು ದೊಡ್ಡ ಮಟ್ಟದ ರಿಸರ್ಚ್ ಸೆಂಟರ್ಗಳನ್ನು ತೆರೆಯತಕ್ಕಂಥದ್ದು, ರೈತರ ಒಂದು ಭೂಮಿಗಳ ಡಿಜಿಟಲೀಕರಣ ಮಾಡ್ತಕ್ಕಂಥದ್ದು ಇರ್ಬೋದು ಮತ್ತು ರೈತನ ಒಂದು ಶಕ್ತಿಯನ್ನು ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ರಿಸರ್ಚ್ಗಳು ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು, ಅದಕ್ಕೆ ಆ ಕೃಷಿ ತಜ್ಞರುಗಳನ್ನು ಹಲವಾರು ರಿಸರ್ಚ್ಗಳಲ್ಲಿ ಕಮಿಟ್ಮೆಂಟ್ ಇರ್ತಕ್ಕಂಥವ್ರನ್ನ ಉಪಯೋಗ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ವಿಶೇಷವಾದ ಗಮನ ಕೊಟ್ಟಿದ್ದಾರೆ. ಡಿಜಿಟಲ್ ಸರ್ವೆ 400 ಡಿಸ್ಟ್ರಿಕ್ಟ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಈ ವರ್ಷ ಬಹುಶಃ 2 ಕೋಟಿ ಜನದಿನ ಒಂದು ರೈತರುಗಳ ಒಂದು ಸರ್ವೆ ಕಾರ್ಯದಲ್ಲಿ ಕಂಪ್ಲೀಟ್ ಮಾಡಿರ್ತಕ್ಕಂಥದ್ದೆಲ್ಲ ಅದೆಲ್ಲ ಡೀಟೇಲ್ ಇದೆ, ಅದಿರಲಿ. ಹೀಗೆ ಪ್ರಧಾನಮಂತ್ರಿಗಳು ಮತ್ತು ಕುಡಿಯೋ ನೀರಿನ ವಿಷಯದಲ್ಲಿರ್ಬೋದು, ರೂರಲ್ ಡೆವಲಪ್ಮೆಂಟ್ಗೆ ಕೃಷಿ ಕ್ಷೇತ್ರಕ್ಕೆ 1,52,000 ಕೋಟಿ ಹಣ ಹಂಚಿಕೆ ಮಾಡಿರ್ತಕ್ಕಂಥದ್ದು ಇರ್ಬೋದು, ರೂರಲ್ ಡೆವಲಪ್ಮೆಂಟಿಗೆ ವಿಶೇಷವಾಗಿ ಸುಮಾರು 2,65,000 ಕೋಟಿ ಹಣ ಇವತ್ತು ಗ್ರಾಮೀಣ ಪ್ರದೇಶಕ್ಕೆ ಈ ಬಜೆಟ್ನಲ್ಲಿ ಹಂಚಿಕೆ ಆಗಿರ್ತಕ್ಕಂಥದ್ದು ಒಂದು ಭಾಗ. ಎಲ್ಲದಕ್ಕಿಂತ ಇನ್ನೊಂದು ಪ್ರಮುಖವಾದಂಥ ಅವರ ಯೋಜನೆ ಟ್ರೈಬಲ್ಸ್ಗಳೇನಿದ್ದಾರೆ ಈ ದೇಶದಲ್ಲಿ, ಆ ಟ್ರೈಬಲ್ಸ್ಗಳ ಸುಮಾರು 5 ಕೋಟಿ ಕುಟುಂಬಗಳಿಗೆ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥದ್ದಷ್ಟಲ್ಲ, ಅವರ ಬದುಕಿಗೆ ಈ ಒಂದು ಬಜೆಟ್ ಮುಖಾಂತರ ಅದು ನಾರ್ತ್ ಈಸ್ಟರ್ನ್ ಸ್ಟೇಟ್ ಇರ್ಬೋದು, ಬಿಹಾರ ಇರ್ಬೋದು, ಅಲ್ಲಿಂದ ನಮ್ಮ ಜಾರ್ಖಂಡ್ ಇರ್ಬೋದು, ಹೀಗೆ ಹಲವಾರು ಭಾಗದಲ್ಲಿ ಟ್ರೈಬಲ್ಸ್ ಏನಿದ್ದಾರೆ ಅವರ ಒಂದು ಬದುಕನ್ನು ಇವತ್ತು ಸುಧಾರಣೆ ಮಾಡ್ತಕ್ಕಂಥ ರೀತಿಯಲ್ಲಿ ಅದು ಒಂದು ಪ್ರಮುಖವಾದಂಥ 5ನೇ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಹೀಗೆ ಒಟ್ಟಾರೆ ದೇಶದ ಸಮಗ್ರ ಅಭಿವೃದ್ಧಿಗೆ ಪೂರಕವಾದಂಥ ರೀತಿಯಲ್ಲಿ ಇವತ್ತು ಯಾವೊಂದು ಗ್ಲೋಬಲ್ ಮಾರ್ಕೆಟ್ನ ಸ್ಪರ್ಧೆಯನ್ನು ನಾವೇನು ಒಡ್ಡಬೇಕಾಗಿದೆ, 2027ಕ್ಕೆ 3 ಲಕ್ಷ ಟ್ರಿಲಿಯನ್ ಟನ್ನ ನಾವು 3 ಟ್ರಿಲಿಯನ್ ಮುಟ್ಟಬೇಕು ಅಂತಕ್ಕಂಥದ್ದೇನಿದೆ, GDP ರೀಚ್ ಮಾಡ್ತಕ್ಕಂಥದ್ರಲ್ಲಿ ಅದನ್ನು ಮತ್ತೆ ಇನ್ನೂ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು ಸಹ ಹಲವಾರು ರೀತಿಯ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟಿದ್ದಾರೆ. 2030ಕ್ಕೆ 5 ಟ್ರಿಲಿಯನನ್ನು ನಾವು ಮುಟ್ಟಬೇಕು ಅಂತಕ್ಕಂಥದ್ದು. ಒಟ್ಟಾರೆ ವಿಕಸಿತ ಭಾರತ ಅಂತಕ್ಕಂಥದ್ದು ಅವರ ಪ್ರಮುಖವಾದಂಥ ಘೋಷಣೆಯನ್ನು ಬರೀ ಘೋಷಣೆಯಾಗಿ ಈ ಬಾರಿ ಇರಬಾರ್ದು,
ಕಾರ್ಯರೂಪಕ್ಕೆ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಬಜೆಟು ಅತ್ಯಂತ ಪೂರಕವಾದಂಥ ಬಜೆಟು. ಈ ಒಂದು ಬಜೆಟ್ನಲ್ಲಿ ಮತ್ತೊಂದು ವಿಶೇಷ, ಆಂಧ್ರ ಮತ್ತು ಬಿಹಾರಿಗೆ ಸ್ವಲ್ಪ ಹೆಚ್ಚಿನ ನೆರವುಗಳನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಒಂದು ವಿರೋಧ ಪಕ್ಷಗಳ ಟೀಕೆ ಏನಿದೆ. ಅದಕ್ಕೆ ಕಾರಣ ಯಾರು? ಇವತ್ತು ಉದಾಹರಣೆಗೆ ಆಂಧ್ರ ಪ್ರದೇಶದ ಅಭಿವೃದ್ಧಿಗೆ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಒತ್ತು ಕೊಡಲಿಕ್ಕೆ ಕಾರಣ ಏನು? ಇದೇ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಯಾವೊಂದು ಆಂಧ್ರ ಪ್ರದೇಶದ 2 ರಾಜ್ಯಗಳಾಗಿ ವಿಂಗಡಣೆಯನ್ನು ಮಾಡಿದ್ರು ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ, ಆ ಸಂದರ್ಭದಲ್ಲಿ ಆಂಧ್ರ ಪ್ರದೇಶದ ಅಭಿವೃದ್ಧಿಗೆ ಪೂರಕವಾದಂಥ ರೀತಿಯಲ್ಲಿ ವಿಶೇಷವಾದಂಥ ಪ್ಯಾಕೇಜ್ಗಳ ಘೋಷಣೆಯನ್ನು ಆ ಒಂದು 2 ಭಾಗಗಳಾದಾಗ ಆಂಧ್ರ ಪ್ರದೇಶದ ಒಂದು ಆರ್ಥಿಕ ಪರಿಸ್ಥಿತಿಗಳಲ್ಲಿ ಸಮಸ್ಯೆಗಳೇನಿದೆ ಅದಕ್ಕೆ ಹೆಚ್ಚಿನ ಒಂದು ನೆರವನ್ನು ಕೇಂದ್ರ ಸರ್ಕಾರದಿಂದ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದೇ ಕಾಂಗ್ರೆಸ್ ಪಕ್ಷ. ಅದನ್ನು ಅವರು ಜಾರಿಗೆ ತರಲಿಕ್ಕೆ ಆಗಿರಲಿಲ್ಲ. ಕಾಂಗ್ರೆಸ್ ಪಕ್ಷದ ಘೋಷಣೆ ಅವತ್ತೇನು ಕಮಿಟ್ಮೆಂಟ್ ಇತ್ತು, ಆ ಕಮಿಟ್ಮೆಂಟನ್ನು ಇವತ್ತು ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಜಾರಿಗೆ ತರತಕ್ಕಂಥದ್ದಕ್ಕೆ ಈ ಒಂದು ಬಜೆಟ್ನಲ್ಲಿ ಸ್ವಲ್ಪ ಹೆಚ್ಚಿನ ನೆರವುಗಳನ್ನು ಕೊಟ್ಕೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಒಂದು ರಾಜ್ಯಗಳಲ್ಲಿ ಬರ್ತಕ್ಕಂಥ ಟೀಕೆ ಟಿಪ್ಪಣಿಗಳು ಬಜೆಟ್ನಲ್ಲಿ ನಮ್ಮ ರಾಜ್ಯದ ಯೋಜನೆಗಳ ಹೆಸರುಗಳನ್ನು ಹೇಳಿಲ್ಲ, ನಮ್ಮ ರಾಜ್ಯದ ಯೋಜನೆಗಳು ಯಾವುದೂ ಇಲ್ಲ. ಇದು ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರಗಳಲ್ಲೂ ಹಲವಾರು ಜಿಲ್ಲೆಗಳ ಹೆಸರುಗಳು ಬರದೇ ಇದ್ದಾಗ ಈ ರೀತಿಯ ಒಂದು ಟೀಕೆಗಳನ್ನು ಮಾಡ್ತಕ್ಕಂಥದ್ದು ಆಯಾ ಬಜೆಟ್ಗಳ ಸಂದರ್ಭದಲ್ಲಿ ಸರ್ವೇ ಸಾಮಾನ್ಯ. ನನ್ನ ಅಭಿಪ್ರಾಯದಲ್ಲಿ ಬಜೆಟ್ನಲ್ಲಿ ಓದ್ತಕ್ಕಂಥ ಸಂದರ್ಭದಲ್ಲಿ ಹೆಸರುಗಳನ್ನು ಹೇಳದೇ ಇದ್ದರು ಹಲವಾರು ಯೋಜನೆಗಳಿಗೆ ಯಾವ್ಯಾವ ಇಲಾಖೆಯಲ್ಲಿ ಹಣವನ್ನು ಹಂಚಿಕೆ ಮಾಡಿರ್ತಾರೆ, ಆ ಹಂಚಿಕೆ ಆಗಿರ್ತಕ್ಕಂಥ ಹಣ ಆಯಾ ಇಲಾಖೆಗಳಿಂದ ಅಷ್ಟೂ ರಾಜ್ಯಗಳಿಗೆ ಹೋಗ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಅದು ಬಜೆಟ್ನಲ್ಲೇ ಮುಂದುವರಿತದೆ. ಅದು ಹೆಸರು ಹೇಳದೇ ಇದ್ದರು. ಈಗ ಉದಾಹರಣೆಗೆ ಗ್ರಾಮೀಣ ರೂರಲ್ ಡೆವಲಪ್ಮೆಂಟಿಗೆ ಸುಮಾರು 2,65,000 ಕೋಟಿ ಕೊಟ್ಟಿದ್ದಾರೆ. ಆ 2,65,000 ಕೋಟಿ ಎಲ್ಲ ರಾಜ್ಯಗಳಿಗೂ ಹಂಚಿಕೆ ಆಗ್ತದೆ. ಈಗ ಜಲಶಕ್ತಿನಲ್ಲಿ ನೀರಾವರಿಗೆ ಕೊಟ್ಟಂಥ ಹಣದ ಯೋಜನೆ ಎಲ್ಲೆಲ್ಲಿ ಕೊಡಬೇಕು ಆಯಾ ರಾಜ್ಯಗಳಿಗೂ ತಲುಪುತ್ತೆ. ಇದು ಇರ್ತಕ್ಕಂಥ ನಮ್ಮ ಒಂದು ಪ್ರತಿ ಬಜೆಟ್ನಲ್ಲಿ ನಮ್ಮ ನಿಯಮಾವಳಿಗಳನ್ನು ಇಟ್ಕೊಂಡಿದ್ದೇವೆ ನಾವು. ಅದರಿಂದ ಇವತ್ತು ಕೆಲವು ರಾಜ್ಯಗಳಲ್ಲಿ ವಿರೋಧ ಪಕ್ಷಗಳ ಚರ್ಚೆ ಏನಿದೆ, ಆ ಚರ್ಚೆಗಳು ಬರೀ ಟೀಕೆಗಷ್ಟೇ ಸೀಮಿತ. ಅದು ಇವತ್ತಿನ ಬಜೆಟ್ ಏನಿದೆ ಒಟ್ಟಾರೆ ಸಮಗ್ರವಾದಂಥ ರೀತಿಯಲ್ಲಿ